ನಮಸ್ಕಾರ ಸ್ನೇಹಿತರೆ, ನಮ್ಮ ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿ ಕಾವೇರಿ ನದಿಯ ತೀರದಲ್ಲಿ ಒಂದು ಅದ್ಭುತ ಸ್ಥಳ ತಲಕಾಡು. ಇದು ಮರಳಿನಲ್ಲಿ ಮುಳುಗಿದ ನಗರ ಎಂದು ಪ್ರಸಿದ್ಧ. ಆ ಕಾಲದಲ್ಲಿ 30ಕ್ಕೂ ಹೆಚ್ಚು ದೇವಾಲಯಗಳಿದ್ದವು ಎಂದು ಹೇಳುತ್ತಾರೆ. ಆದರೆ ಇಂದು ಮರಳಿನಡಿ ಆ ದೇವಾಲಯಗಳ ಪವಿತ್ರ ಅವಶೇಷಗಳು ಮಾತ್ರ ಪ್ರಸ್ತುತವಾಗಿ ಕಾಣುವ ಪ್ರಮುಖ ದೇವಾಲಯಗಳು ವೈದ್ಯನಾಥೇಶ್ವರ ದೇವಾಲಯ, ಕೀರ್ತಿನಾರಾಯಣ ದೇವಸ್ಥಾನ ಹಾಗೂ ಮಲ್ಲಿಕಾರ್ಜುನ ದೇವಾಲಯ, ಪಾತಾಳೇಶ್ವರ ದೇವಾಲಯ. ತಲಕಾಡಿನ ಪ್ರಸಿದ್ಧ ಕಥೆ ಎಂದರೆ ಅಲ್ಮೇಲು ಅಮ್ಮನ ಶಾಪ. ಮೈಸೂರು ಒಡೆಯರ ಕಾಲದಲ್ಲಿ ಅಲ್ಮೇಲು ಅಮ್ಮನು ಕೊಟ್ಟ ಶಾಪದಿಂದ ತಲಕಾಡು ಮರಳಿನಲ್ಲಿ ಮುಳುಗಲಿ ಮೈಸೂರು ರಾಜರಿಗೆ ಸಂತಾನ ಸಮಸ್ಯೆ ಎಂದು ಹೇಳಲಾಗುತ್ತದೆ. ಈ ಶಾಪದ ಕಾರಣಕ್ಕೆ ಇಂದೂ ಸಹ ನಗರವೇ ಮರಳಿನಲ್ಲಿ ಮುಳುಗಿದೆ ಎಂದು ನಂಬಿಕೆ. ಕಾವೇರಿ ನದಿ ತೀರದಲ್ಲಿ ಹರಡುವ ಬಿಳಿ ಮರಳು ನೋಡಲು ಸುಂದರ, ಆದರೆ ಅದೇ ಈ ನಗರದ ಅಚ್ಚರಿ. ಮಳೆಗಾಲ ಬಂದಾಗ ಮರಳು ಸರಿದು ಕೆಲ ದೇವಾಲಯಗಳ ಭಾಗಗಳು ಹೊರಬಂದು ಕಾಣಿಸುತ್ತವೆ. ತಲಕಾಡು ನಮ್ಮ ಕರಾವಳಿಯಲ್ಲ, ಮೈಸೂರಿನ ಹತ್ತಿರದಲ್ಲಿರುವ ಮರಳಿನ ಮಿನಿ ಡೆಸರ್ಟ್. ಪ್ರತಿ ವರ್ಷ ಸಾವಿರಾರು ಜನ ಇಲ್ಲಿ ಭೇಟಿ ನೀಡಿ ಮರಳಿನಲ್ಲಿ ಮುಳುಗಿದ ಈ ನಗರವನ್ನು ನೋಡುತ್ತಾರೆ. ತಲಕಾಡು ಇದು ಕೇವಲ ಸ್ಥಳವಲ್ಲ, ಇದು ಇತಿಹಾಸ, ರಹಸ್ಯ ಮತ್ತು ನಂಬಿಕೆಯ ಮಿಶ್ರಣ. ನೀವು ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಸ್ಥಳ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.